ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ಮಿನಿ, ವೆಲ್ಕಮ್ ಟು ಅವರ್ ಹೋಮ್. ಇದನ್ನ ನಿನ್ ಮನೆ ಅಂತ ಅನ್ಕೊಳ್ಳೋದಲ್ಲ, ನಿನ್ ಮನೆನೆ. ಇಲ್ಲಿನ ಪರ್ಮನೆಂಟ್ ಮೆಂಬರ್ ನೀನು. ಒಂದು ಮನೆ ಅಂದಮೇಲೆ ಖುಷಿ, ಸಂಭ್ರಮ, ಬೇಜಾರು, ಮನಸ್ತಾಪ, ಈ ಥರ ಪ್ಯಾಕೇಜ್ ಆಫ್ ಎಮೋಷನ್ಸ್ ಇದ್ದೇ ಇರುತ್ತೆ. ಬಟ್ ನಾನಿಗೊಂದು ಪ್ರಾಮಿಸ್ ಮಾಡ್ತೀನಿ, ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ನಿನ್ನ ಪ್ರತಿ ದಿನ ಇಲ್ಲಿ ಖುಷಿಯಿಂದ ಸ್ಟಾರ್ಟ್ ಆಗಿ ಖುಷಿಯಿಂದಾನೇ ಎಂಡ್ ಆಗತ್ತೆ. ಇದು ನಾನು ನನ್ನ ಹೆಂಡತಿ ಕೊಡ್ತಿರೋ ಮಾತು. ಈ ಪ್ರೀತಿ ಮಾತುಗಳನ್ನ ಕೇಳಿ ಖುಷಿ ಪಡಕ್ಕೆ ನಾನು ನಿಮ್ಮ ಹೆಂಡತಿ ಆಗಿರ್ಬೇಕಿತ್ತು ನಂದನವ್ರೆ. ಆದ್ರೆ ನಾನು ನಿಮ್ಮ ಹೆಂಡತಿ ಆಗಿಲ್ಲ ಅಂದಮೇಲೆ ಈ ಮಾತನ್ನ ಹೆಂಗ್ ಸ್ವೀಕರಿಸ್ಲಿ? ಈ ಮನೆನ ಹೆಂಗ್ ನಂದು ಅನ್ಕೊಳ್ಳಿ? ಬಾ. ಥ್ಯಾಂಕ್ ಯು ಪದ್ಮಿನಿ. ಇವರಿಬ್ರು ನನ್ನ ಅಪ್ಪ ಅಮ್ಮ ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ ಕೂಡ. ನಾನು ಏನೇ ಒಳ್ಳೆ ಕೆಲಸ ಮಾಡೋದಿದ್ರು ಇವ್ರ ಸಪೋರ್ಟ್ ಇದ್ದೇ ಇರುತ್ತೆ. ನನ್ನನ್ನು ತುಂಬ ನಂಬ್ತಾರೆ, ನನ್ನ ಸ್ವಾತಂತ್ರ್ಯ ನಂಗೆ ಕೊಟ್ಟಿದ್ದಾರೆ. ನಿಂಗೂ ಅಷ್ಟೇ. ಇವ್ರು ಬರೀ ಅತ್ತೆ ಮಾವ ಆಗಿರಲ್ಲ, ಅಪ್ಪ ಅಮ್ಮ ಆಗಿರ್ತಾರೆ. ಹೌದಮ್ಮ, ನೀನು ಇಲ್ಲಿ ಯಾವುದಕ್ಕೂ ಸಂಕೋಚ ಪಟ್ಕೊಳ್ಳೋ ಹಾಗಿಲ್ಲ. ನಿನಗೆ ಏನೇ ಬೇಕಿದ್ರು ನಮ್ಮ ಹತ್ರ ಕೇಳ್ಬೋದು, ನಮ್ಮ ಹತ್ರ ಏನೇ ಇದ್ರೂ ಹೇಳ್ಕೋಬೋದು. ಹಾಗೆ ನನ್ನ ಮಗನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀವಿ. ಇನ್ನು ಮುಂದೆ ಅವನಿಗೆಲ್ಲ ನೀನೆ. ಏನು ಗೊತ್ತಾ, ನಮ್ಮ ಮ್ಯಾರಿಡ್ ಲೈಫ್ಗೆ ಇವರೇ ಇನ್ಸ್ಪಿರೇಷನು. ಯಾಕೆ ಹೇಳು? ಯಾವಾಗಲೂ ಜೊತೆಗಿರ್ತಾರೆ, ಸಣ್ಣ ಸಣ್ಣ ವಿಷಯನೂ ಹಂಚ್ಕೋತಾರೆ. ಆಮೇಲೆ ಇದುವರೆಗೂ ತಮಾಷೆಗೂ ಒಂದು ಸಲನೂ ಜಗಳ ಆಡಿಲ್ಲ. ಪದ್ಮಿನಿ, ಒಂದ್ ಸಂಬಂಧ ಎಷ್ಟು ಪಾರದರ್ಶಕವಾಗಿರತ್ತೋ ಅಷ್ಟೇ ಗಟ್ಟಿಯಾಗಿರತ್ತೆ ಕಣಮ್ಮ. ಸಂಸಾರ ಅನ್ನೋದು ಹಾಲಿದ್ದ ಹಾಗೆ, ಅದರಲ್ಲಿ ಸತ್ಯದ ಸಕ್ಕರೆ ಬೆರೆಸಿದ್ರೆ ಸಿಹಿಯಾಗಿರತ್ತೆ. ಆದ್ರೆ ಅದೇ ಸುಳ್ಳು ಅನ್ನೋ ಹುಳಿ ಒಂದು ಹನಿ ಸೋಕಿದ್ರು ಹೊಡೆದೋಗತ್ತಮ್ಮ. ನೀನು ನಂದನಿಬ್ರು ಯಾವಾಗ್ಲೂ ಒಬ್ರಿಗೊಬ್ರು ನಿಜ ಹೇಳಬೇಕು, ಯಾವತ್ತೂ ಸುಳ್ಳು ಹೇಳ್ಕೋಬಾರ್ದು. ಆಗ್ಲೇ ನಿಮ್ಮಿಬ್ರ ಸಂಬಂಧ ಗಟ್ಟಿಯಾಗಿರೋದು, ನಿಮ್ಮಿಬ್ರ ಪ್ರೀತಿನೂ ಹಸಿರಾಗಿರತ್ತೆ. ನೀವಿಬ್ರು ಹಾಗೆ ಇರ್ತೀರಾ ಅಲ್ವಾ? ಏನ್ ಪದ್ಮಿನಿ, ಇರ್ತೀಯ ಅಲ್ವಾ? ನನಗ್ ಮಾತು ಕೊಡಿ. ಹಿಂಗ್ ಮಾತು ಕೊಡ್ಲಿ? ನನ್ ಮಾತು ಕೊಟ್ರೆ ಆ ಮೊದಲನೇ ಮಾತೆ ಸುಳ್ಳಾಗ್ಬಿಡ್ತೈತಲ್ಲ. ಅಮ್ಮ, ನಾನು ಮಾತು ಕೊಡ್ತೀನಿ. ನಾನು ಪದ್ಮಿನಿ ಯಾವತ್ತೂ ಒಬ್ರಿಗೊಬ್ರು ಸುಳ್ಳು ಹೇಳಲ್ಲ. ಪದ್ಮಿನಿ ಬಾ. ಚಿಕ್ಕಪ್ಪ. ಪದ್ಮಿನಿ, ನೀನು ಅನ್ಕೊಂಡಿರ್ತೀಯ ಇವ್ರು ನನ್ನ ಚಿಕ್ಕಪ್ಪ ಅಂತ. ಆದರೆ ನಿಂಗೆ ಇವತ್ತೊಂದು ಸತ್ಯ ಹೇಳಬೇಕು. ಇವ್ರು ನನ್ನ ಚಿಕ್ಕಪ್ಪನೇ ಅಲ್ಲ. ಇವರು ನನ್ನ ಬೆಸ್ಟ್ ಫ್ರೆಂಡ್. ಯಾವಾಗ ನೋಡಿದ್ರು ನನ್ನ ಕಾಲು ಎಳಿತಾ ಇರ್ತಾರೆ. ನಂಗೊಂದು ಸಣ್ಣ ಸಮಸ್ಯೆ ಬಂದ್ರು ನನ್ನ ಕೈ ಹಿಡಿದು ನಡೆಸ್ತಾರೆ. ನನ್ನ ಚಿಕ್ಕ ಚಿಕ್ಕ ಇವರು. ನೋಡಮ್ಮ ಪದ್ಮಿನಿ, ಇಷ್ಟು ದಿನ ಇವನು ಎಲ್ಲದಕ್ಕೂ ಚಿಕ್ಕು 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 ಅಂತ ನಾನು ಹಿಂದೆ ಮುಂದೆ ಸುತ್ತಾ ಇದ್ದ. ಆದರೆ ಈಗ ಕತೆ ಬದಲಾಗಿದೆ. ನೀನು ಸೆರೆಗೆ ಹಿಡ್ಕೊಂಡು ಪದ್ಮಿನಿ 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 ಅಂತ ನೀನು ಹಿಂದೆ ಮುಂದೆ ಸುತ್ತಾನೆ. ಹೊಸ ಮನೆ ಹೊಸ ಜನ ಅಂತ ನೀನೇನು ಹೆದರ್ಕೋಬೇಡ. ನನ್ನ ಮಗ ನೀನನ್ನು ತುಂಬ ಸಂತೋಷವಾಗಿ ನೋಡ್ಕೋತಾನೆ. ನೀವಿಬ್ಬರು ಸುಖವಾಗಿರ್ತೀರ. ನಿಮ್ಮಿಬ್ಬರು ಜಾತಕದಲ್ಲಿ 22 ಗುಣಗಳು ಹೊಂದುತ್ತೆ. ನಾನೇ ಜಾತಕನ ತಾಳೆ ಹಾಕಿ ನೋಡಿದ್ದು. ನೋಡು ಪುಟ್ಟಿ,
ನಿನಗೆ ಈ ರಾಶಿ ನಕ್ಷತ್ರ ಜ್ಯೋತಿಷ್ಯ ನ್ಯೂಮರಾಲಜಿ ಹಸ್ತ ಸಾಮುದ್ರಿಕ ಇದ್ರ ಬಗ್ಗೆ ಏನೇ ಪ್ರಶ್ನೆ ಇದ್ರು ನನ್ನನ್ನು ಕೇಳು, ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಪದ್ಮಿನಿ, ನಂದನ್ ನನ್ನನ್ನು ಪರಿಚಯ ಮಾಡಿಸ್ಕೊಡೋದಕ್ಕೆ ಮರ್ತು ಹೋಗಿದ್ದಾನೆ. ಪರವಾಗಿಲ್ಲ, ನಾನೇ ಮಾಡ್ಕೊಳ್ತೀನಿ. ನಾನು ಇವನ್ ಚಿಕ್ಕಮ್ಮ. ಏನು ನನ್ನ ಚಿಕ್ಕಿನ ನಾನು ಮರೆಯೋದ? ನೋ ವೇ. ಇವರ ನನ್ನ ಚಿಕ್ಕಮ್ಮ ಅನ್ನೋದಕ್ಕಿಂತ ನನ್ನ ಅಮ್ಮ ಅನ್ಬೋದು ಪದ್ಮಿನಿ. ಚಿಕ್ಕ ವಯಸ್ಸಲ್ಲಿ ನನ್ನ ಅಮ್ಮ ನನಗೆ ಎಷ್ಟು ಸಮಾಧಾನ ಮಾಡಿದ್ರು ನಾನು ಅಳೋದೇ ನಿಲ್ಲಿಸ್ತಿರ್ಲಿಲ್ವಂತೆ. ಚಿಕ್ಕಮ್ಮನೇ ಬರ್ಬೇಕಿತ್ತಂತೆ. ಆಮೇಲೆ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲಾದರೂ ಜಾಲಿಯಾಗಿ ಹೊರಟ್ರೆ, ಫಾರ್ ಎಕ್ಸಾಂಪಲ್ ಹನಿಮೂನ್ಗೆ ಹೊರಟ್ರೆ, ನಾನು ಬರ್ತೀನಿ ಅಂತ ನಾನು ಹಠ ಮಾಡಿ ಹೋಗ್ತಿದ್ದಂತೆ ಇವ್ರ ಜೊತೆ. ಹೌದು, ನಂದನ್ ಹೇಳಿದ್ ನಿಜ. ಯಾಕಂದ್ರೆ ನಮ್ಗೆ ನಮ್ದೇ ಮಕ್ಕಳಿಲ್ಲ. ಜನಾರ್ದನ್, ನಂದನ್ ಇವರಿಬ್ರು ನನ್ನ ಮಕ್ಕಳು. ನಮ್ಮ ಜಾನು ಬ್ರೋ ಇಲ್ಲಿ ಬಾ ಪದ್ಮಿನಿ. ಹಾಂ, ದಿನಸಿ ಎಲ್ಲ ಖಾಲಿ ಆಗಿದೆ. ನೀವೇ ಮಂಡಿಗೆ ಹೋಗ್ಬಿಟ್ಟು ಎಲ್ಲ ತೊಗೊಂಬಂದ್ಬಿಡಿ. ಓಕೆನಾ? ಹಾಂ, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಓಕೆ ಓಕೆ. ಏನಣ್ಣ ಚಂಚಲ ಅದಕ್ಕೆ ಮಿಸ್ ಮಾಡ್ಕೋತಾ ಇದೆಯಾ? ಇಲ್ಲ ಕಣ, ದಿನಸಿ ಖಾಲಿ ಆಗಿತ್ತು, ಅದಕ್ಕೆ ಕಾಲ್ ಮಾಡಿದ್ದೆ. ಆದರೂ ಅದಕ್ಕೆ ತುಂಬ ಮಿಸ್ ಮಾಡ್ಕೋತಾ ಇದೆಯಾ ಬಿಡು ನೀನು. ಪದ್ಮಿನಿ, ನಮ್ಮ ಜಾನು ಅಣ್ಣ ಇದ್ದಾನಲ್ಲ, ಅಮ್ಮಾಜಿ ಸ್ವೀಟ್ಸ್ ಆ್ಯಂಡ್ ಕೇಟ್ರಿಂಗ್ ಅಂತ ಒಂದು ಓಪನ್ ಮಾಡಿದ್ದಾನೆ. ಏನೋ ಹೇಳ್ತಿದ್ದ ನಿನ್ನ ಕೈಲೂ ಏನದು ಬೆಲ್ಲದ ಪಾಯಸ ಮಾಡಿಸ್ತಾನಂತೆ. ಅದೇ ಅಜ್ಜಿ ನಿನ್ನ ಫಸ್ಟ್ ಟೈಮ್ ನೋಡಕ್ಕೆ ಬಂದಾಗ ಮಾಡಿದ್ಯಂತಲ್ಲ ಅದು. ಆಮೇಲೆ ಇವನ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ನಿಂಗೆ. ನಮ್ಮ ಚಂಚಲಾತ್ಗೆ ಇದ್ದಾರಲ್ಲ, ಅವ್ರನ್ನ ಫುಲ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೆ, ನಿನ್ಗೆ ಗೊತ್ತಾ? ಹೇಗ್ ಗೊತ್ತಾಗತ್ತೆ? ನೀವ್ ಹೋಗಿ ಹೇಳ್ತೀರಾ? ಆ ಧೈರ್ಯ ನಿಮಗಿದ್ಯಾ? ಕಮ್ ಆನ್, ಇವಾಗ್ಲೇ ಹೋಗಿ ಹೇಳಿ. ಹೆಂಡ್ತಿನ ಹೇಗೆ ಹಿಡಿತದಲ್ಲಿ ಇಟ್ಕೊಬೇಕು ಅಂತ ಇವನು ನೋಡಿ ಕಲಿಬೇಕು. ಚಂಚಲಾತ್ಗೆ ಅಂತೂ ಇವನು ನೋಡಿ ಗಡ್ಡ 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 ಅಲ್ವಾ ಬ್ರೋ? ಹಾಂ ಹಾಂ, ಎಸ್. ಗಂಡಸು ಅಂದಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಲೇಬೇಕು. ಈ ಥರದ ಕ್ಲಾಸ್ ಎಲ್ಲ ನಮ್ಮ ನಂದನ್ಗೂ ಹೇಳ್ಕೊಡ್ತಾ ಇರ್ತೀನಿ. ಆದರೆ ನಂತರ ಗತ್ತು ಗಾಂಭೀರ್ಯ ಅವನಿಗೆ ಬರಲ್ಲ. ನೀನೇನು ಹೆದರ್ಕೋಬೇಡ ಪದ್ಮಿನಿ. ಹೌದು ಹೌದು, ನೀನ್ ಬಿಡು ಹುಲಿ ಹುಲಿ. ಓ ಚಂಚಲಾತ್ಗೆ ನೀವ್ಯಾವಾಗ ಬಂದ್ರಿ? ಚಂಚು, ಏನಪ್ಪ ನಂದನ್, ನಿನ್ನ ಹೆಂಡತಿನ ಕಳಿಸ್ಕೊಡು, ಆಮೇಲೆ ಬೇಕಾದಷ್ಟು ಮಾತಾಡುವಂತೆ. ಈಗ ಶಾಸ್ತ್ರ ಮಾಡೋದಿದೆ. ಬಾ ಪದ್ಮಿನಿ. ಪದ್ಮಿನಿ, ಇದು ಕುಂಕುಮದ ನೀರು. ಇದ್ರಲ್ಲಿ ಕಾಲಿಟ್ಟು ನಂದನ್ ಕೈ ಹಿಡ್ಕೊಂಡು ದೇವ್ರ ಮನೆ ತನಕ ನಡ್ಕೊಂಡು ಹೋಗಿ ದೇವ್ರ ದೀಪ ಹಚ್ಚು. ನಂದನ್ ಎಲ್ಲಿ? ಅಮ್ಮಾಜಿ, ಜನಾರ್ದನ್ ಜೊತೆ ಮೇಲಿದ್ದಾನೆ, ಕರ್ಕೊಂಡು ಬರ್ತೇನೆ. ಅಕ್ಕ, ನಗ್ನಗ್ತಾ ಇರಕ್ಕ, ನೀನ್ ಹಿಂಗಿರ್ಬೇಡ. ಹೆಂಗ್ ನಗೋದು ಪೂರ್ವಿ? ನೀನ್ ಮಾಡ್ಬೇಕಾದ ಎಲ್ಲ ಶಾಸ್ತ್ರಗಳನ್ನು ನಾನ್ ಮಾಡ್ತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ಈ ಕುಂಕುಮದ ನೀರನ್ನ ನೀನ್ ತುಳಿಬೇಕಾದವಳು. ಇಲ್ಲಿ ನಾವಿಡೋ ಹೆಜ್ಜೆಗಳಿಗೆ ಬೆಲೆನೇ ಇಲ್ಲ ಪೂರ್ವಿ. ಸಾರಿ 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 ಸರ್. ನಂದನ್, ಶಾಸ್ತ್ರ ಇದೆ ಅಂತ ಗೊತ್ತಲ್ವಾ? ಎಲ್ಲೋಗಿದ್ದೆ ನೀನು? ನನ್ನ ಕಾಲು ಎಳಿತಾ ನಿಂತಿದ್ದೆ ಅಂತ ಅಜ್ಜಿಗೆ ಹೇಳ ನಂದನ್. ನೋಡಪ್ಪ ನಂದನ್,
ನೀನು ಈಗ ಯಾವಾಗ್ಲೂ ಹೆಂಡತಿ ಜೊತೆನೇ ಇರಬೇಕು. ಹೀಗೆ ಒಬ್ಬೊಬ್ನೇ ಓಡಾಡೋ ಹಾಗೆ ಇಲ್ಲ. ಬೇಕಾದ್ರೆ ನೀನ್ ಹೆಂಡತಿ ಸೆರ್ಗಿಡ್ಕೊಂಡೇ ಓಡಾಡು. ಇಷ್ಟು ದಿನ ನಾವು ಜೊತೆಗಿದ್ರೆ ಯಾರೇನು ಹೇಳ್ತಾರೋ ಅಂತ ಭಯ ಪಡಬೇಕಾಗಿತ್ತು. ಈಗ ನಾವು ಜೊತೆಗಿಲ್ದೇ ಇದ್ರೆ ಯಾರೇನು ಬೈತಾರೋ ಅಂತ ಭಯ ಪಡಬೇಕಾಗಿದೆ. ನೋಡಿದ್ಯಾ ಒಂದು ತಾಳಿಗೆ ಎಷ್ಟು ಬೆಲೆ ಇದೆ ಅಂತ. ಅಕ್ಕ ಈಗ ದೇವ್ರ ಮನೆಗೆ ಹೋಗ್ತಾಳೆ, ಅಲ್ಲಿ ತಾಳಿಗೆ ಅರ್ಶಿನ ಕುಂಕುಮ ಹಚ್ಚು ಅಂತ ಹೇಳ್ಬಿಟ್ರೆ ಏನಪ್ಪ ಮಾಡೋದು? ಮನೇಲಿ ಅವನ್ ಹೆಂಗೋ ನಿಭಾಯಿಸ್ಬಿಟ್ವಿ, ಇಲ್ಲಿ ಇಷ್ಟೊಂದು ಜನ ಇದಾರಲ್ಲ. ಎಲ್ಲರೂ ಬಂದಾಯ್ತಲ್ಲ, ಇನ್ಯಾಕ್ ತಡ? ಶಾಸ್ತ್ರ ಶುರು ಆಗ್ಲಿ. ಪದ್ಮಿನಿ, ಶಾಲ್ ಈಗ್ಲೂ ಬೇಕಾ? ತೆಗ್ದ್ಬಿಡು. ಹೌದು ಪದ್ಮಿನಿ. ಆ ಶಾಲ್ನ ತೆಗ್ದಿಡು. ಪೂರ್ವಿ, ಆ ಶಾಲ್ ತೆಗಿಯಮ್ಮ.